ರಾಜ್ಯಾಧ್ಯಕ್ಷ ಇದರಲ್ಲಿ ಫೇಲ್ಯೂರ್ ಆದ್ರ ಅಥವಾ ವಿರೋಧಿಗಳು ಇದ್ರಲ್ಲಿ ಏನಾದರೂ ಲಾಭವನ್ನು ಪಡ್ಕೊಳ್ತಿದ್ದಾರಾ? ಸರ್, ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ. ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಲೇಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು, ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ, ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರ, ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರೇ ಇರೋದು. ಅದರಲ್ಲಿ ಸಣ್ಣ ಪುಟ್ಟವರಲ್ಲ. ಮಾಜಿ ಎಂಪಿಗಳು, ಮಾಜಿ ಮಂತ್ರಿಗಳು, ಮಾಜಿ ಕೇಂದ್ರದ ಮಂತ್ರಿಗಳು, ಇಂಥವ್ರಿಗೆ ಕೂಡ ಕೇಂದ್ರದ ಎಲ್ಲ ನಾಯಕರಿಗೆ ಗೊತ್ತಿದ್ದುಕೊಂಡು ಇವರು ತಮ್ಮಟ ಬಾರಿಸೋದು, ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟ ಬಾರಿಸುವಂಥದ್ದು ಉಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ಆದ ಕಾರಣ ಈಗಲೂ ಕೂಡ ನಾವು ಏನು ಮಾಡುವುದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಅರ್ಥ ಏನು? ಸರ್, ಈಗ ನೀವು ಹೇಳಿದಂತೆ ಪಕ್ಷದಲ್ಲಿ ಶಿಸ್ತನ್ನು ಮೀರಿದವರಲ್ಲಿ ಪ್ರೀತಮ್ ಗೌಡ್ರು ಒಬ್ಬರು. ಯಾಕೆಂತಂದ್ರೆ ಈಗ ನಾನು ಕೂಡ ಅವರು ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ಮಾತಾಡಿರ್ತಕ್ಕಂಥದ್ದು ಹೋಗಿ, ಕಾಂಗ್ರೆಸ್ MP ಅವರ ಪರ ಮಾತಾಡ್ತಕ್ಕಂಥದ್ದು ಹೋಗಿ, ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನು ಹೇಳಿ ನಾನು ಯಾರನ್ನು ನಾನು ಒಂದು ಡಜನ್ ಜನ ಹೇಳ್ಬೋದಣ್ಣ. ಈಗ ನೀವೇ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದರಲ್ಲಿ 13 ಜನ ಇದ್ದರು. ನನ್ನಲ್ಲಿ ಕರೆಕ್ಟ್ ಇದೆ, 13 ಜನ. ಎಲ್ಲರೂ ಪ್ರಮುಖರೇ, ಮಾಜಿ MP ಗಳು, ಮಾಜಿ ಮಂತ್ರಿಗಳು, ಎಲ್ಲರೂ ಪ್ರಮುಖರೇ. ಯಾರು ಪ್ರಮುಖರಲ್ಲದವರು? ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ 1 ಡಜನ್ಗಿಂತ ಜಾಸ್ತಿ ಈ ಸೆಲ್ಫ್ ಸ್ಟೈಲ್ ಲೀಡರ್ಸ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ. ಎಲ್ರಿಗೂ ಮಾಡಬೇಕಾಗಿಲ್ಲ. ಈಗ ನಮ್ಮ ಜೊತೆ ಬಂದು ಎಲ್ಲವನ್ನು ಅನುಭವಿಸಿ ಈಗ ಕಾಂಗ್ರೆಸ್ನ ಜೊತೆ ಹೋಗಿದಾರಲ್ಲ, 1-2ಕ್ಕೆ ನೀವು ಬಾಣ ಹೊಡಿರಿ, ಆಟೋಮೆಟಿಕ್ ಬಾಕಿ ಇದ್ದೆಲ್ಲ ಹಕ್ಕಿಗಳು, ಈ ಕಾಗೆಗಳು ಒಂದು ದೊಡ್ಡ ಮರದಲ್ಲಿ ಕೂತಾಗ ಯಾವುದೋ ಒಂದು ಕಾಗೆಗೆ ಗುಂಡು ಹೊಡೆದ್ರೆ ಆ ಮರದಲ್ಲಿದ್ದ ಬಾಕಿ ಕಾಗೆಗಳೆಲ್ಲ ಓಡಿ ಹೋಗ್ತವಲ್ಲ, ಆ ರೀತಿ ಯಾರ್ದಾರು ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಸೊ ಆಟೋಮೆಟಿಕಲಿ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ. ಅವರೆಲ್ಲಿ ಹೋಗ್ತಾರೆ BJP ಬಿಟ್ಟು? ಆದ ಕಾರಣ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ಗುಂಪಿನ ವ್ಯಕ್ತಿಯ ಬಗ್ಗೆ ಹೆಸರುಗಳನ್ನು ಹೇಳಿ ಉಲ್ಲೇಖ ಮಾಡಿ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜನ ಮಾತಾಡೋದನ್ನು ಕೇಳಿ ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪಕ್ಷದ ಅಧ್ಯಕ್ಷ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಕೇಂದ್ರದ ಸಚಿವ, ನನಗೆ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ಈ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂತಲ್ಲ ಅಂತ ಹೇಳುವಂಥದ್ದು ಇದು ಅಂತಃಕರಣ ಸಾಕ್ಷಿಯಾಗಿರುವಂಥ ನೋವನ್ನು ನಾನು ಹೇಳಿಕೊಳ್ತಾ ಇದ್ದೀನಿ. ಬೇರೆ ಯಾರಲ್ಲಿ ಹೇಳಿಕೊಂಡ್ರೂ ಏನೂ ಆಗ್ತಾಯಿಲ್ಲ. ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ಏನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಆದರೂ ಪರಿಹಾರ ಸಿಕ್ಕೇ ಸಿಗ್ತದೆ. ನಮಗೆ ದಿನ ಡಿಲೇ ಆಗಿರ್ಬೋದು. ಆದ ಕಾರಣ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದವರ ಮೇಲೆ ನಾವೆಲ್ಲ ಸೇರಿ ಒತ್ತಡ ಹಾಕಬೇಕು. ಈಗ ಬೇರೆ ಕಡೆಯದೆಲ್ಲ ಮುಗಿದಿದೆ. ತಕ್ಷಣ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಮ್ಮೆ. ಯಾಕೆಂತ ಹೇಳಿದರೆ ಕಳೆದ 2-3 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಅಶಿಸ್ತು ಅಂತ ಹೇಳುವಂಥದ್ದು ಯಾರು ಮಾಡಿದ್ದಾರೆ ಅವರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಹಾಗಾಗಿ ಎಲ್ರಿಗೂ ಟೇಕನ್ ಫಾರ್ ಗ್ರಾಂಟೆಡ್ BJP. ಇವರ ಪ್ರವಾಸ ಸರಿ ಅಂತ ಅಂತೀರಾ ಸರ್? ನಾನು ಹೇಳುವಂಥದ್ದು, ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡುವವ, ಅವ ಮಾಧ್ಯಮಕ್ಕೆ ಮಾತಾಡುವವರಿರ್ಬೋದು, ಅಥವಾ ಯಾವುದೇ ಹೋರಾಟಗಳನ್ನು ಮಾಡುವವರಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇದು ಎಲ್ಲವೂ ಅಶಿಸ್ತು ಅಂತ ನಾನು ಹೇಳ್ತೇನೆ. ಹಿರಿಯರಾಗಿ ಈಗ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಸರ್, ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳಿದರೆ, ಸ್ವಲ್ಪ ದಿವಸದ ಹಿಂದೆ ನಾವೊಂದಷ್ಟು ಜನ ಹಿರಿಯರು ಸೇರಿಕೊಂಡು, ಯಾವುದೇ ಆಸೆ ಆಮಿಷಗಳಿಲ್ಲದಂಥ ಹಿರಿಯರು ಸೇರಿಕೊಂಡು ನಾವು ಒಂದು ಮೀಟಿಂಗನ್ನು ಕರಿಬೇಕು, ಅಧ್ಯಕ್ಷರ ಗಮನಕ್ಕೆ ತರಬೇಕು. ರಾಜ್ಯದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗೋದಿದ್ದರೆ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡಬೇಕು. ಆಮೇಲೆ ಯಾರು ಈಗಾಗಲೇ
ಸಾರ್ವಜನಿಕರಲ್ಲಿ ಎರಡು ಗುಂಪುಗಳಂತ ಕಂಡವರನ್ನು ಕರೆದು ಮಾತಾಡಿಸ್ಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಯಾವಾಗ ಬೀದಿಗೆ ಇಳಿದ್ರೋ ಇದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಯಿತು. ಒಂದು. ಎರಡನೇದಾಗಿ ಕರ್ನಾಟಕದ ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು 2ನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದೀನಿ. ಅಲ್ಲ, ಇದು ಮೀಡಿಯಾಕ್ಕೆ ಬಂದದ್ದು ಶಸ್ತ್ರತ್ಯಾಗ ಅಂತ ನೀವು ಅನಿಸ್ಕೊಂಡ್ರೆ ನಾನು ಅದಕ್ಕೂ ಒಪ್ಪಿಕೊಳ್ತೀನಿ. ನಾನು ಶಸ್ತ್ರತ್ಯಾಗ ಮಾಡಿದರೆ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಯಾವುದೇ ಮೀಡಿಯಾಕ್ಕೆ ಹೋಗ್ತಿರಲಿಲ್ಲ. ಇವತ್ತು ಮೀಡಿಯಾಕ್ಕೆ ಯಾಕೆ ಬಂದೆ? ಆ ಧೈರ್ಯದಲ್ಲೇ ಬಂದಿರೋದು. ನನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳೋದಕ್ಕೆ ಬಂದಿರುವಂಥದ್ದು. ಇವತ್ತು ಪಕ್ಷ ಪಾಂಡವರಲ್ಲಿ ಊಟ ಕವರವರಲ್ಲಿ ಆಗಬಾರ್ದು, ಇದನ್ನು ನಾನು ಒಪ್ಕೊಳ್ಳಲ್ಲ. ಯಾರು ಶಸ್ತ್ರತ್ಯಾಗ ಮಾಡಿದರು, ಯಾರು ಅಭಿಮನ್ಯು, ಯಾರು ಅರ್ಜುನ. ಮೊನ್ನೆ ಸಾಧಾರಣ ನಿಮ್ಮ ಮೀಡಿಯಾಗಳಲ್ಲಿ ಮೊನ್ನೆ ಕನಿಷ್ಠ 10 ದಿನಗಳ ಕಾಲ ಅಭಿಮನ್ಯು ಮತ್ತು ಅರ್ಜುನನ ಹೆಸರು ಬರದಂಥ ಮೀಡಿಯಾ ಇರಲಿಕ್ಕಿಲ್ಲ. ಆದರೆ ಇಷ್ಟರವರೆಗೆ ಕೂಡ ಯಾವ ಮೀಡಿಯಾ ಕೂಡ ಯಾರು ಅಭಿಮನ್ಯು ಯಾರು ಅರ್ಜುನ ಅಂತ ಯಾರೂ ಹೇಳಿಲ್ಲ. ಹಾಗಾಗಿ ನಾನು ಶಸ್ತ್ರತ್ಯಾಗ ಮಾಡುವಂಥ ಪ್ರಶ್ನೆಯೇ ಇಲ್ಲ. ನನ್ನ ಪಾರ್ಟಿ, ನಾನು ಅವತ್ತೂ ಹೇಳಿದ್ದೀನಿ, ಶುದ್ಧೀಕರಣದ ಕಡೆ ಗಮನ ಹರಿಸಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರ್ಬೋದೇ ಹೊರತು ಬೇರೆದ್ದಲ್ಲ. ಎರಡು ಬಣಗಳಿಗೂ ಕೂಡ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಸರ್, ಪಕ್ಷದ ಹಿರಿಯ ನಾಯಕರಾಗಿ ನೀವು ಪಕ್ಷ ಕಟ್ತವರು? ಸರ್, ಎರಡೂ ಬಣಕ್ಕೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರಲ್ಲಿಗೆ ಹೋಗಿ. ಎರಡು ಬಣಗಳು ನಮ್ಮ ಅದ್ಭುತವಾದಂಥ ನಾಯಕರು, ಜಗತ್ತಿನಲ್ಲೇ ಸಂಘಟನೆ ಅಂದರೆ ಏನು ಅಂತ ಹೇಳಿ ತೋರಿಸ್ಕೊಟ್ಟಂಥ ನಾಯಕರು ನಮ್ಮ ಪಕ್ಷದ ವರಿಷ್ಠರಿದ್ದಾರೆ. ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಮಿಲಾಯಿಸಿಕೊಳ್ಳೋದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರಿರ್ಬೋದು, ಅಲ್ಲಿ ಹೋಗಿ ಮಾತಾಡಿ. ಇದು ನಿಜವಾದ ನಿಮ್ಮ ಪಕ್ಷದ ಮೇಲೆ ನಿಮಗೆ ಅಭಿಮಾನ ಉಂಟು. ಇಲ್ಲರೆ ನೀವು ಸ್ವಾರ್ಥಿಗಳು, ಇಲ್ಲರೆ ನೀವೆಲ್ಲರೂ ಸ್ವಾರ್ಥಿಗಳೇ. ಪಕ್ಷದ ವಿಚಾರವನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿ ಅದರಿಂದ ಯಾವುದೋ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳುವಂಥ ಮನಸ್ಸಿಲ್ಲದವ ಅವ ಪ್ರತಿಯೊಬ್ಬ ಕೂಡ ಸ್ವಾರ್ಥಿ. ಅವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ಅಂತ ಅನಿಸಿಕೊಳ್ಳಿಕ್ಕೆ ಅವ ನಾಲಾಯಕ. ಹಾಗೆ ಬಳ್ಳಾರಿಯಲ್ಲಿ 4 ಜನ ಬಣಂತಿಯರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದು ಕಡೆಗೆ ಜಮೀರ್ ಉಸ್ತುವಾರಿ ಸಚಿವರಾಗಿದ್ದರು, ಈಗ ಜಮೀರ್ ಕೂಡ ಹೋಗಿಲ್ಲ, ಆ ಕಡೆ ದಿನೇಶ್ ಗುಂಡೂರಾವ್ ಹೋಗಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿಲ್ಲ. ಇಡೀ ಸರ್ಕಾರ ಯಾರು ಕೂಡ ಗಮನ ಕೊಡ್ತಾರೆ. ಸರಣಿ ಸಾವಾದರೂ ಕೂಡ ಸರ್ ಇಂಥ ಜನವಿರೋಧಿಯಾದಂಥ ಕೆಲಸ ಕಾರ್ಯಗಳನ್ನು 25 ಇದೆ ಸರ್. ನಿಮಗೆ ಸರ್ ಎಕ್ಸೈಸಿಂದ 700 ಕೋಟಿ ಕಲೆಕ್ಷನ್ ಮಾಡಿದ್ದನ್ನು ಅವರ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಮೂಡಾದು ನಾನು ಹೇಳಬೇಕಾಗಿಲ್ಲ, ನಿಮ್ಮ ಇವ್ರದ್ದು ಹೇಳಬೇಕಾಗಿಲ್ಲ, ಯಾರ್ದು ನಮ್ಮ ವಾಲ್ಮೀಕಿ ಹಗರಣದ್ದು, ನಿಮ್ಮ ಮೊನ್ನೆ ನಡೆದಂಥ ನಮ್ಮ ಅಂತ ಅವರ ಹೆಸರು ಒಂದು 10 ಇಶ್ಯೂಗಳು ಜನರನ್ನು ಜನ ಕಂಗಾಲಾಗುವಂಥ ಒಂದು 10 ಇಶ್ಯೂಗಳು ಇದೆ. ಆದರೆ ಇವತ್ತು ಆ ಎಲ್ಲ ಇಶ್ಯೂಗಳನ್ನು ಜನ ಮಾತಾಡೋದ್ರ ಬದಲು ನಮ್ಮ ಇಶ್ಯೂವನ್ನೇ ಮಾತಾಡುವಂಥ ಸಂಗತಿಗಳಲ್ಲಿ ಬಂದುಬಿಟ್ಟಿದ್ದಾರೆ. ಇದು ದುರಂತ. ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು, ಯಾರು ಕೂಡ ಬೀದಿಗಿಳಿದು ಮತ್ತೊಂದು ಮಾಡೋದರ ಬದಲು ನೇರವಾಗಿ ವಿಮಾನ ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿ ಹಿರಿಯರ ಜೊತೆ ಮಾತಾಡಿ, ಇಂಥದ್ದಾಗಬೇಕು ಅಂತ ಹೇಳಿ. ಇಲ್ಲೇ ಕೂತ್ಕೊಂಡು ಮಾತಾಡುವಂಥದ್ದಲ್ಲ. ಈಗ ಎಲ್ಲ ಎಲೆಕ್ಷನ್ಸ್ ಮುಗಿದಿದೆ, ಆದ ಕಾರಣ ನಮ್ಮ ಹಿರಿಯರು ಕೂಡ ಇವತ್ತು ಇದಕ್ಕೆಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಆದರೆ ಈ ಒಂದು ದಯನೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬರಬಾರ್ದು. ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರಿಗೆ ಓಟ್ ಕೊಡೋಣ, ಇವರು ಇನ್ನಷ್ಟು ಸರಿದಾರಿಗೆ ತರ್ತಾರೆ ಕಾಂಗ್ರೆಸ್ಸಿನವರು. ನಾನು ಈಗಾಗಲೇ ನಿಮಗೆ ಹೇಳಿದೆ, ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರೂ ಕೂಡ ಅದನ್ನು ತೆಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರೇನು ಮಾಡ್ತಾರೆ ಹೇಳಿ? ಅದನ್ನೇ ಹೇಳಿದೆ ನೀವು ಬರಲಿಕ್ಕೆ ಮೊದಲು. ಈ ಬೀದಿ ರಂಪಾಟಗಳು, ಮೈಕೈ ಮಿಲಾಯಿಸುವಂಥದ್ದು, ಇದಕ್ಕೆ ಯಾರೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಅಥವಾ ಪರೋಕ್ಷವಾಗಿ ಇದನ್ನು ಮಾಡ್ತಾರ, ಅವರೆಲ್ಲ BJPಯ
ಒಬ್ಬ ಕಾರ್ಯಕರ್ತನಾಗಿರಲಿಕ್ಕೂ ಅವ್ರು ನಾಲಾಯಕು ಅಂತ ಹೇಳುವಂಥ ಮಾತನ್ನೇ ಹೇಳಿಬಿಡಿ. ಆದರೆ ಇದನ್ನು ಹತೋಟಿಗೆ ತರುವಂಥ ಕೆಲಸ ನಾವು ಈಗ ನಾವು ಕರ್ನಾಟಕದಲ್ಲಿರುವಂಥ ಯಾವುದೇ ಲೀಡರ್ಗಳು ನಾವು ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಒಪ್ಪಿಕೊಳ್ಬೇಕು. ನಾವು ಕೂಡ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ, ಇದೇ ರೀತಿ ಇದ್ದರೆ ನಮಗೆ ಒಳ್ಳೆಯದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಮಾಧ್ಯಮದವರಾದರೆ ಏನಾದ್ರು ಮಾಡ್ತಾರೋ ನೋಡೋಣ ಅಂತ. ನೀವು ಮಾತಾಡಾದ್ಮೇಲೆ ಅದು ಸೈಲೆಂಟ್ ಆಗಿ ಆಗ್ತಾರ ನೋಡೋಣ ಸರ್. ನಮ್ಮಿಂದ ಸಾಧ್ಯವೇ ಇಲ್ಲ. ನಾವು ಅದು ನಮ್ಮನ್ನು ಯಾರು ಕೇರ್ ಮಾಡೋರಿಲ್ಲ ಅಂತ ನಾವು ಓಪನ್ ಆಗಿ ಹೇಳಿಬಿಟ್ಟಿದ್ದೀವಿ ನಿಮಗೆ. ಆದ ಕಾರಣ ನಮ್ಮನ್ನು ನಾನು ಅವತ್ತು ಮುಖ್ಯಮಂತ್ರಿ ಆಗಿದ್ದೆ, ಪಾರ್ಟಿ ಅಧ್ಯಕ್ಷ ಆಗಿದ್ದೆ, ನಿಮ್ಮ ಹಳೆ ಬಹುಪರಾಕಗಳನ್ನು ಅಲ್ಲಿ ಮುಚ್ಚಿಟ್ಕೊಳ್ಳಿ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ, ಅವರು ಆಫೀಸ್ನ ಡೆಲ್ಲಿ ಆಫೀಸೆಲ್ಲ ಮೇಂಟೈನ್ ಮಾಡೋದು. ಅವರ ಹೆಸರೆಂತ ಸರ್? ಏನು ಸರ್ ಅವರ ಹೆಸರು? ಅಲ್ಲ ಅವರಲ್ಲ ಸರ್. ಈಗ ನಾಳ್ದು 3ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಡೆಲ್ಲಿ ಆಫೀಸ್ ಮೇಂಟೈನ್ ಮಾಡೋರು ಬರ್ತಾರೆ. ಅರುಣ್ ಸಿಂಗ್ ಅಲ್ಲ ಸರ್, ಅಂತ ಅವರೊಂದು ವಿಚಿತ್ರ ಹೆಸರಿದೆ. ಅಲ್ಲ, ಅವರು ಯಾರಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಆಸೆ. ನಾವು ಕೇಂದ್ರದವರ ಬಗ್ಗೆ ರಿಕ್ವೆಸ್ಟ್ ಮಾತ್ರ ಮಾಡೋದು, ಅವರ ಬಗ್ಗೆ ಕಮೆಂಟ್ಸ್ ಮಾಡಲ್ಲ. Ashwavega English News. Coming soon. Your channel, your voice, your trust.